ಇದೇನ್ ನೋಡ್ತಾ ಇದ್ಯಾ? ಒಳ್ಳೆ ಸಿನಿಮಾ ನಾನ್ ತೋರಿಸ್ತೀನಿ ಬ್ರದರ್. ನೋಡು. ಏಯ್ ಯಾಕೆ ಬ್ರದರ್? ಹೇಗೂ ಕೆಲವೊಂದನ್ನು ಎಂಜಾಯ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಮನ್ಸಲ್ಲಾದ್ರೂ ಎಂಜಾಯ್ ಮಾಡ್ಬೋದಲ್ಲ, ಕೊಡು. ಮನುಷ್ಯನಲ್ಲೂ ಇಲ್ಲ, ಮನ್ಸಲ್ಲೂ ಇಲ್ಲ, ಮನಃಶಾಂತಿನೂ ಇಲ್ಲ. ಬಾಯಿ ಮುಚ್ಕೊಂಡು ಇಬ್ರು ಹೊರಗಡೆ ಹೋಗಿ. ಇಲ್ಲಿ ಕೊಡು. ಕೊಡಿಲಿ. ಏ ವಾಲಿ ಇರು. ರಾಜ್ಯ ಇಲ್ದೇ ಇದ್ರು ಅವ್ರ ಸಂಪತ್ ಮಾತ್ರ ಆಗಾಗ ಸಿಗುವಂತ ಘಟನೆಗಳು ನಮಗ್ ತಿಳಿತಾನೆ ಇರುತ್ತೆ. ಆದ್ರೆ ಇದಕ್ಕೂ ಮುಂಚೆ ಆಗದೆ ಇರೋಂಥದ್ದು, ಕೇಳಿ ನೋಡಿಲ್ದೇ ಇರುವಂತಹ ಸಂಪತ್ತು ನೆಲಮಾಳಿಗೆಯಲ್ಲಿ ಸಿಕ್ಕಿದೆ. ಸಾವಿರ ಕೋಟಿ ಬೆಲೆ ಬಾಳುವಂತ ಈ ಸಂಪತ್ತು ದಶರಥ್ ರಾಮ್ ಅವ್ರಿಗೆ ತಲೆಮಾರಿಂದ ಬಂದಿರುವಂತ ವಂಶಕ್ಕೆ ಸೇರಿದ ಸಂಪತ್ತು ಅಂತ ಗೊತ್ತಾಗಿದೆ. ಅದು ತಮ್ಮ ಮುಂದಿನ ತಲೆಮಾರಿಗೆ ಸಿಗ್ಬೇಕು ಅಂತ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ಲೇಮ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ. ಈ ಸಂಪತ್ತಿಂದ ದಶರಥ ರಾಮ್ ಅವ್ರ ಕುಟುಂಬ ಇಡೀ ಕರ್ನಾಟಕದಲ್ಲೇ ಶ್ರೀಮಂತರಾದ ಕುಟುಂಬ ಅಂತ ರಿಜಿಸ್ಟರ್ ಆಗ್ತಾ ಇದೆ. ಅದ್ಗೆ ತಗೊಳ್ಳಿ, ಇದೇ ವಾರಸತ್ವದ ಸಂಪತ್ತು, ಇಟ್ಕೊಳ್ಳಿ. ಅಂದ್ರೆ ದೇವಾಂಶ್ ಸಂಪತ್ತನ್ನೆಲ್ಲ ಬಚ್ಚಿಟ್ಟು ಏನು ಸಿಕ್ಕಿಲ್ಲ ಅಂತ ಚಿಕ್ಕ ಬಾಕ್ಸ್ನ ತಂದು ನನ್ ಕೈಗಿಟ್ನಾ? ವೈದೇಹಿ, ಇನ್ಮೇಲೆ ಆಡ್ಬೇಕಾದ ಪ್ರತಿ ಮಾತು ಅದ್ ನಿಜ ಆಗಿರ್ಲಿ ಸುಳ್ಳೆ ಆಗಿರ್ಲಿ, ನಾವ್ ಅನ್ಕೊಂಡಿರೋ ಗುರಿಗೆ ನಾವ್ ತಲುಪಲೇಬೇಕು. ನಿನ್ ಜೊತೆನೆ ಹೆಜ್ಜೆ ಇಡೋದನ್ ಬಿಟ್ರೆ ಅದು ನಿಜಾನ ಸುಳ್ಳ ಅಂತಾನು ನನಗ್ ಬೇಕಾಗಿರಲ್ಲ ಬಾವ. ನಿನ್ ಜೊತೆನೆ ನಾನಿರ್ತೀನಿ ಅಷ್ಟೇ. ಅಲ್ಲೋಡಿ, ಬಂದೇ ಬಿಟ್ರು. ಬನ್ನಿ ಬನ್ನಿ ಬನ್ನಿ. ಇಷ್ಟೊತ್ತು ಇಲ್ಲೋಗಿದ್ರೆ ದೇವಾಂಶ್? ದೇವಸ್ಥಾನಕ್ಕ? ಹೌದು ಅದಕ್ಕೆ. ಗುಡಿನಲ್ಲಿ ದೇವ್ರ ದರ್ಶನ ಮಾಡ್ಕೊಂಡ್ ಬರ್ತಾ ಇದ್ದೀರಾ? ಇಲ್ಲಾಂದ್ರೆ ಬಚ್ಚಿಟ್ಟಿರೋ ಸಂಪತ್ತು ಅಲ್ಲೇ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಂಡ್ ಬರ್ತಿದ್ದೀರಾ? ಏನ್ ಮಾತಾಡ್ತಾ ಇದ್ದೀರಾ ಅದಕ್ಕೆ? ಏನು ಗೊತ್ತಿಲ್ಲ ಅನ್ನೋ ತರ ಮಾತಾಡ್ಬೇಡ ದೇವಾಂಶ್. ನಿನ್ ಕ್ಯಾರೆಕ್ಟರ್ ಏನು, ಈ ಕುಟುಂಬದ ಮೇಲೆ ನಿನಗೆ ಎಷ್ಟು ಕಾಳಜಿ ಇದೆ ಅಂತ ಗೊತ್ತಾಯ್ತು. ಇನ್ನು ನಿನ್ ಮಾತನ್ನ ಯಾರು ನಂಬಲ್ಲ ದೇವಾಂಶ್. ಊರ್ಮಿಳಾ, ನೀನಿರಮ್ಮ. ಏನ್ ಹೇಳ್ತಿದ್ದೀರಾ ಮಾವ? ಇಷ್ಟೆಲ್ಲ ಆದ್ಮೇಲೂ ಕೂಡ ನನಗ್ ಸ್ವಲ್ಪ ತಡಿ ಅಂತ ಹೇಳ್ತಿದ್ದೀರಲ್ಲ? ಟಿವಿನಲ್ಲಿ ಹೇಳ್ತಿದ್ದಾರೆ, ಇಡೀ ಪ್ರಪಂಚಕ್ಕೆ ಈ ವಿಷಯದ ಬಗ್ಗೆ ಗೊತ್ತಾಗಿದೆ. ಆದ್ರೆ ಮನೇಲಿರೋ ನಮಗ್ ಮಾತ್ರ ಈ ವಿಷಯ ಗೊತ್ತಿಲ್ಲ. ನಮ್ ವಿಷಯನ ಪಕ್ಕಕ್ಕಿಡಿ. ನಮ್ಗೆ ಹೇಗಿದ್ರು ಬೆಲೆ ಇಲ್ಲ. ಮನೆಗ್ ದೊಡ್ಡವರು ನೀವಿದ್ದೀರಲ್ಲ ಮಾವ. ಅತ್ತೆ, ಇಂದು ಅಜ್ಜಿ, ನೀವೆಲ್ಲರೂ ಇದ್ದೀರಲ್ಲ. ಒಬ್ರಿಗಾದ್ರೂ ಹೇಳಿದ್ರಾ? ಇಲ್ಲ. ಯಾಕೆ ಹೇಳ್ತಾರೆ?
ಅವ್ರಿಗೆ ಬೇಕಾಗಿರೋದು 1000 ಕೋಟಿ ಬೆಲೆ ಬಾಳೋ ವಂಶದ ಸಂಪತ್ತು. ದೊಡ್ಡಪ್ಪ ದೊಡ್ಡಮ್ಮ ಯಾರಿಗೂ ಹೇಳಿಲ್ಲ. ಯಾರಿಗಾದ್ರೂ ಹೇಳಿದ್ರೆ ಅದ್ರಲ್ಲಿ ಪಾಲ್ ಕೊಡ್ಬೇಕಾಗತ್ತಲ್ಲ. ಸಾಕ್ ಸುಮ್ನಿರೋ. ಮನುಷ್ಯರಿಗಿಂತ ಸಂಪತ್ತಿಗೆ ಬೆಲೆ ಕೊಡೋದಿಕ್ಕೆ ಅಲ್ಲಿರೋದು ಬೇರೆ ಯಾರೂ ಅಲ್ಲ, ನನ್ನ ಮೊಮ್ಮಗ ದೇವಾಂಶ್. ಹೌದು, ದೇವಾಂಶ್ ಮಾತ್ರ ನಿಮ್ಮ ಮೊಮ್ಮಗ, ನಾನಲ್ಲ. ಎಲ್ಲದಕ್ಕೂ ದೇವಾಂಶ್ನ ಹೊಗಳಿ ಅವನು ನಟ್ಟಕ್ಕೇರ್ಸ್ ಕೂಡ್ಸಿದೀರ. ಈಗ್ಲೂ ಕೂಡ ಆ ಟಿವಿಲ್ ಹೇಳಿದ್ ಕೇಳಿಸ್ಕೊಂಡ್ಮೇಲೂ ಇನ್ನು ನಿನ್ ಮೊಮ್ಮಗ ದೇವಾಂಶೇ ಗ್ರೇಟು ಅಂತಿದ್ಯಾ. ಹೌದು ಕಣೋ,